ಬೆಂಗಳೂರು ಉತ್ತರ ತಾಲೂಕು ದಾಸನಪುರದಲ್ಲಿ ಸುಮಾರು 600 ವರ್ಷಗಳ ಇತಿಹಾಸ ಪ್ರಸಿದ್ಧ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ರಂಗನಾಥ ಸ್ವಾಮಿ ದೇವಾಲಯದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ವೈಕುಂಠ ಏಕಾದಶಿಯ ಪ್ರಯುಕ್ತ ವಿಶೇಷ ಪೂಜಾ ಕೈಂಕರ್ಯಗಳು ವಿಜೃಂಭಣೆಯಿಂದ ನಡೆಯಿತು. ಶ್ರೀದೇವಿ ಭೂದೇವಿ ಸಮೇತ ಶ್ರೀ ರಂಗನಾಥ ಸ್ವಾಮಿ ದೇವಾಲಯದಲ್ಲಿ ಮುಂಜಾನೆ 5ರಿಂದ ದೇವರಿಗೆ ವಿಶೇಷ ಅಭಿಷೇಕ, ಅಲಂಕಾರ ಹಾಗೂ ಮಹಾಮಂಗಳಾರತಿ ನೆರವೇರಿದೆ. ವೈಕುಂಠ ಏಕಾದಶಿಯಂದು ದೇವರ ದರ್ಶನ ಮಾಡಿದ್ರೆ ಪುಣ್ಯ ಪ್ರಾಪ್ತಿಯಾಗುತ್ತದೆ ಅನ್ನುವಂತಹ ನಂಬಿಕೆ. ಸಾವಿರಾರು ಭಕ್ತಾದಿಗಳು ಸರತಿ ಸಾಲಿನಲ್ಲಿ ದೇವರ ದರ್ಶನವನ್ನು ಪಡೆದು ಪುನೀತರಾದರು. ಟ್ರಸ್ಟ್ನ ಅಧ್ಯಕ್ಷರಾದಂತಹ ಲಕ್ಷ್ಮಣ್ ಮೂರ್ತಿ ಮಾತನಾಡಿ, ಸುಮಾರು 25,000 ಭಕ್ತರು ಬರುವಂತಹ ನಿರೀಕ್ಷೆ ಇದೆ. ದರ್ಶನ ಪಡೆದಂತಹ ಭಕ್ತಾದಿಗಳಿಗೆ ಉಚಿತ ಲಡ್ಡು ವ್ಯವಸ್ಥೆ ಸೇವಾ ಸಮಿತಿ ವತಿಯಿಂದ ಮಾಡಿದ್ದೇವೆ. ವಿಶೇಷವಾಗಿ ದರ್ಶನಕ್ಕೆ ಎಲ್ಲರಿಗೂ ಅನುಕೂಲವಾಗುವ ರೀತಿಯಲ್ಲಿ ದರ್ಶನದ ವ್ಯವಸ್ಥೆ ಇದೆ. ಈ ದೇವಾಲಯ ಸುಮಾರು 600 ವರ್ಷಗಳ ಇತಿಹಾಸ ಹೊಂದಿರುವ ದೇವಾಲಯವಾಗಿದೆ. ಸೇವಾ ಸಮಿತಿಯ ಸದಸ್ಯರು, ಅಧ್ಯಕ್ಷರುಗಳ ಪ್ರೋತ್ಸಾಹ ಚೆನ್ನಾಗಿದ್ದು ಪ್ರತಿ ವರ್ಷವೂ ಅದ್ದೂರಿಯಾಗಿ ನಡೀತಾ ಇದೆ ಅಂತ ಹೇಳಿ ತಿಳಿಸಿದ್ರು. ಶ್ರೀಮತಿ ರಾಮಾನುಜಾಯನು ವೈಕುಂಠ ಏಕಾದಶಿ ವಿಶೇಷತೆ ಇವತ್ತು ವೈಕುಂಠ ದ್ವಾರ ಪ್ರವೇಶ ಇರುತ್ತೆ. ವೈಕುಂಠ ಮುಕ್ಕೋಟಿ ದೇವಾನ ದೇವತೆಗಳು ಇವತ್ತು ಈ ದಿವಸ ದ್ವಾರ ಪ್ರವೇಶ ಮಾಡಿದ್ರೆ ವೈಕುಂಠದಲ್ಲಿ ನಮಗೆ ಪ್ರಾಪ್ತಿ, ವೈಕುಂಠ ದ್ವಾರದಲ್ಲಿ ಪ್ರಾಪ್ತಿ ಆಗುತ್ತೆ ಅಂತ ಹೇಳ್ತಾರೆ. ಪ್ರತಿ ವರ್ಷದಂತೆ ಈ ವರ್ಷ ವಿಜೃಂಭಣೆಯಿಂದ ವೈಕುಂಠ ಏಕಾದಶಿ ಕಾರ್ಯಕ್ರಮ ನಮ್ಮ ದೇವಾಲಯದ ಆವರಣದಲ್ಲಿ ನಡೀತಾ ಇದೆ. ಒಂದು 25,000 ಜನ ಬರೋ ನಿರೀಕ್ಷೆ ಇದೆ. ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಲಡ್ಡಿನ ವ್ಯವಸ್ಥೆ ಸೇವಾ ಸಮಿತಿ ವತಿಯಿಂದ ಮಾಡಿದ್ದೇವೆ. ಅದೇ ರೀತಿ ವಿಶೇಷವಾಗಿ ದರ್ಶನಕ್ಕೆ ಎಲ್ಲರಿಗೂ ಅನುಕೂಲ ಆಗೋ ರೀತಿಯಲ್ಲಿ ದರ್ಶನದ ವ್ಯವಸ್ಥೆ ಇದೆ. 600 ವರ್ಷಗಳ ಇತಿಹಾಸ ಇದೆ. ಸೇವಾ ಸಮಿತಿಯವರ ಎಲ್ಲಾ ಸದಸ್ಯರುಗಳು, ಅಧ್ಯಕ್ಷಗಳ ಒಂದು ಪ್ರೋತ್ಸಾಹ ಚೆನ್ನಾಗಿದೆ. ಆದ್ರಿಂದ ಅದ್ದೂರಿಯಾಗಿ ನಡೀತಾ ಇದೆ. ರಾತ್ರಿ 11 ಗಂಟೆವರೆಗೂ, ಬೆಳಿಗ್ಗೆ 5 ಗಂಟೆ ಪ್ರಾರಂಭ ಆಗಿದೆ. 11 ಗಂಟೆವರೆಗೂ ಪ್ರಾರಂಭ ಆಗಿದೆ.